ಎಲ್ರಿಗೂ ನಮಸ್ಕಾರ. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇಲ್ಲಿಂದ ಮನೆ ಕರ್ಕೊಂಡು ಹೋಗ್ತವ್ರಾಗಿ ಟೈಮ್ ಎಷ್ಟು? 11:30. ನಾವೆಲ್ಲ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ 9:30 9:30ಇಂದ 4 ಗಂಟೆ ಸ್ಕೂಲ್ ಇರೋದು. ಈಗೆಲ್ಲ 9 ಗಂಟೆ 3 ಗಂಟೆಗೆ ಬಿಟ್ಕೊಡ್ತಾರೆ ಮನೆಗೆ. ಆದ್ರೂ ನಮ್ಮ ಸ್ಕೂಲ್ ಡೇಸೇ ಚೆನ್ನಾಗಿತ್ತು. ನನ್ನ ಸ್ಕೂಲಲ್ಲಂತೂ ಕ್ಲಾಸಲ್ಗಿಂತ PT ಪೀರಿಯಡೇ ಜಾಸ್ತಿ ಇರೋದು, ಆಟ ಆಡೋಕ್ಕೆ ಜಾಸ್ತಿ ಇರೋದು. ದಿನಕ್ಕೊಂದು 2 ಹೊತ್ತಾಗೂ ಆಟ ಆಡ್ಕೊಂಡಿದ್ದೇವೆ. ಅವ್ರು ಈಗಿನ ಮಕ್ಕಳಿಗೆ ಆಟನೂ ಇಲ್ಲ, ಏನಿಲ್ಲ, ಗ್ರೌಂಡ್ಗಳೇ ಇರೋಲ್ಲ ಸ್ಕೂಲಲ್ಲಿ. ಎಲ್ಲಿಂದ ಆಟ ಆಡ್ತಾರೆ ಬಾಬಾ? ಎಲ್ಲ ದುಡ್ಡು ಮಾಡೋದು ಅಂದೆ. ಹೋಟೆಲ್ ರಾಜಾಪುರಿ ಯಾವಾರ ಇವತ್ತು? ಗುರುವಾರ. ಗುರುವಾರ ಆಗಿರಲಿಲ್ಲ ಅದಿದ್ರೆ ಮತ್ತೆ ಒಂದೆಲ್ಲ ಪ್ಯಾಕಿಂಗ್ ಆಗೋಯ್ತು. ಮೋಮೋನ್ ಅಪ್ಪ ಹೇಳ್ತಾನ ವಿಜಯನಗರದ ಯಾರು ಇದ್ರೆ ಟ್ರೈ ಮಾಡಿ. ನಾನು ಯಾವತ್ತೂ ಹೋಗಿಲ್ಲ, ನನ್ಗೆ ಗೊತ್ತಿಲ್ಲ ಐಡಿಯಾ. ಎಲೆಕ್ಟ್ರಿಕ್ ಗಾಡಿಗಳು ಬರೋ ಸೌಂಡೇ ಬರಲ್ಲ. ಅವ್ರನ್ನ ಆನ್ ಮಾಡಬೇಕು. ಈ ವಿಜಯನಗರ ಪಾರ್ಕ್ಗಳಿಗೆ ಫೇಮಸ್ ಆಯ್ತಾ. ಇದು ರೋಡ್ ಅಂದ್ರೆ ಈ ಕಡೆ ಲೆಫ್ಟ್ ಸೈಡಲ್ಲೂ ಪಾರ್ಕ್, ರೈಟ್ ಸೈಡ್ನಲ್ಲೂ ಪಾರ್ಕ್. ಆಲ್ಮೋಸ್ಟ್ ಈ ಸ್ಟ್ರೆಚ್ ಏನಿದೆ ಒಂದು 2 ಕಿಲೋಮೀಟರ್ ಸ್ಟ್ರೆಚ್ ಇರಬೇಕು. ಅಲ್ಲಿಂದ ಹಿಡಿದು ಬರೀ ಪಾರ್ಕ್ಗಳೇ. ಇನ್ನೊಂದು ಏನಪ್ಪ ಹೇಳ್ಬೇಕು ಅಂದ್ಕೊಂಡೆ ಅಂದರೆ, ಇಲ್ಲಿ ಬೆಳಿಗ್ಗೆ ನೆನಪಾಗಿತ್ತು. ನಾವು PU ಓದಬೇಕಾದ್ರೆ ನಮಗೆ ಒಂದು ಪಾಠ ಇತ್ತು, ಪೀಕೆ ಪೀಲೆ ಪತ್ತೆ ಅಂತ, ಅಂದರೆ ಒಣಗೋಗಿರೋ ಎಲೆಗಳು ಅಂತ ಆ ಪಾಠದ ಹೆಸರು ಆಯ್ತಾ. ಅದರಲ್ಲಿ ಏನಿತ್ತು ಅಂತಂದರೆ, ಮರದಿಂದ ಎಲೆಗಳು ಒಣಗೋಗಿ ಉದುರೋಗುತ್ತಲ್ಲ, ಆ ಉದುರೋಗೋ ಎಲೆಗಳು ಆ ಈಗಿರೋ ಹತ್ತಿರ ಎಲೆಗಳ ಜೊತೆ ಕಾಂಪೀಟ್ ಮಾಡೋದಷ್ಟೇ. ಅಂದರೆ ಅವು ಹತ್ತೆ ಪಡ್ಕೊಳ್ಳೋದಕ್ಕಿಂತ ರೆಡಿ ಆಗಿರಲ್ಲ ಅಂತ. ನಾವು ಕಣ್ಣೆಲೆ ಆಗಿದ್ದೀವಿ ಮತ್ತೆ, ಆದ್ರೂ ಈಗಿನ ಎಲೆಗಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅದ್ರ ಜೊತೆ ಓಡಾಗೋಕ್ಕೆ ಟ್ರೈ ಮಾಡ್ತಾರಂತ. ಅಂದರೆ ಅದು ರೋಡ್ ಮೇಲೆ ಬಿದ್ರೂ ವೆಹಿಕಲ್ಗಳು ಯಾವುದಾದ್ರೂ ಅದ್ರ ಹತ್ರ ಪಾಸ್ ಆದರೆ ಇದುಗಳು ಆ ವೆಹಿಕಲ್ ಹಿಂದೆ ಹೋಗೋ ಗಾಳಿ ಜೊತೆ ಓಡೋಗಿ ನಾವು ಆ ಎಲೆಗಳ ಜೊತೆ ಕಾಂಪೀಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಈಗಿರೋ ಹೊಸ ಎಲೆಗಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಅದು ಅಂದ್ಕೊಳತ್ತಂತೆ. ಈ ವಿಷಯ ಇವಾಗ ಏನೋ ನೆನಪಾಯ್ತು ನನಗೆ ಅಂತ ಅಂದರೆ, ನೀವು ಏನು ಅಂದ್ಕೊಂಡಿದ್ದೀವಿ ಏಜ್ ಇದ್ದಾಗ ಒಂದು ಮಾಡಿ ನೆಕ್ಸಿ ಅಂತ. ಏಜ್ ಕಳೀತಾ ನೀವು ಮಾಡಬೇಕು ಅಂತಂದ್ರು ನೀವು ಮಾಡೋ ಅಂತ ಇದಿರೋದೇನು. ಏನೇ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಮಾಡೋ ಹುಮ್ಮಸ್ಸಿದ್ದಾಗ ಮಾಡಿದ್ರೆ ನಿಮಗೂ ಒಳ್ಳೇದು. ಅಂದರೆ ನೀವು ಅಂದ್ಕೊಂಡಿರೋದನ್ನ ಸಾಧನೆ ಮಾಡ್ಬೋದು. ಏನಾದರೂ ಆಗಿರ್ಬೋದು, ಇದನ್ನೇ ಮಾಡಬೇಕು, ಎಲ್ಲ ನೊಬೆಲ್ ಪ್ರೈಸೇ ತೊಗೋಬೇಕು, ಸೈಂಟಿಸ್ಟ್ ಆಗಬೇಕು ಅಂತಲ್ಲ. ನೀವು ಸಣ್ಣ ಆಸೆಗಳು ಏನಿರುತ್ತೆ ಅದೆಲ್ಲ ಇದು ಮಾಡಬೇಡಿ. ಇರೋ ಟೈಮಲ್ಲಿ ಈಡೇರ್ಕೊಳ್ಳಿ ಆಯಿತಾ. ಒಂದು ಸಣ್ಣ ಆಸೆನ ನೀವು ಕಟ್ಟಿಟ್ಟು ಅದರಿಂದ ಕೊನೆಗೆ ಪಶ್ಚಾತ್ತಾಪ ಪಡೋದು ಆಗಬಾರ್ದು ಅನ್ನೋದನ್ನ ಹೇಳಕ್ಕೆ ಬಂದೆ ಅಷ್ಟೆ.